ಮೋದಿ 3.0 ಅಂದ್ರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಮಂತ್ರಿಮಂಡಲ ಕೂಡ ರಚನೆ ಆಗಿದೆ. ಅದರ ಬೆನ್ನಲ್ಲೇ ಅಸಮಾಧಾನ ಕೂಡ ಸ್ಫೋಟವಾಗ್ತಾ ಇದೆ. ಎಸ್ಸಿ ಎಡಗೈ ಸಮುದಾಯಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಎಸ್ಸಿ ದಲಿತ ಸಮುದಾಯದಲ್ಲಿ ಎಡಗೈ ಭಾಗಕ್ಕೆ ಅಂದ್ರೆ ಎಡಗೈ ಸಮುದಾಯಕ್ಕೆ ಸ್ಥಾನಮಾನ ಕೊಟ್ಟಿಲ್ಲ. ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಸಿಕ್ಕಿಲ್ಲ. ಮಾದಿಗ ಸಮುದಾಯಕ್ಕೆ ಕೇಂದ್ರ ಸಚಿವ ಸ್ಥಾನ ನೀಡಬೇಕಾಗಿತ್ತು, ಆದರೆ ನೀಡಿಲ್ಲ. ಇದರ ಮೂಲಕ ಅನ್ಯಾಯ ಮಾಡಲಾಗಿದೆ. ಸೊ ವಿಜಯನಗರ ಜಿಲ್ಲೆಯ ಮಾದಿಗ ಮಹಾಸಭಾದಿಂದ ಈ ಒತ್ತಾಯ ಕೇಳಿಬಂದಿದೆ. ರಾಜ್ಯದಲ್ಲಿ 2 ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ, ಆದರೆ ಸಚಿವ ಸಂಪುಟದಲ್ಲಿ ಒಬ್ಬರಿಗೂ ಕೂಡ ಸ್ಥಾನಮಾನ ನೀಡಿಲ್ಲ. 71 ಸ್ಥಾನಗಳನ್ನು ಬಿಜೆಪಿ ಪಕ್ಷದವರೇ ತುಂಬಿಕೊಂಡಿದ್ದಾರೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಾಡೋದೇನೆಂದರೆ ನಮ್ಮ ಈ ರಮೇಶ್ ಜಿಗಜಿಣಗಿ ಆಗಿರ್ಬೋದು, ಆಮೇಲೆ ಗೋವಿಂದ ಕಾರಜೋಳ ಆಗಿರ್ಬೋದು, ಅವರಿಗೆ ಸಚಿವ ಸ್ಥಾನದಿಂದ ಅವರಿಗೆ ಯಾವುದೇ ರೀತಿಯಾಗಿ ಇದರಲ್ಲಿ ಹೆಸರು ತೊಗೊಂಡಿಲ್ಲ. ಅದಕ್ಕೆ ನಮ್ಮ ಮಾದಿಗ ಸಮುದಾಯದವರಿಗೆ ಭಾಳ ಬೇಸರ ಆಗಿದೆ. ಸೊ ಅದಕ್ಕೆ ನಾವು ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಒತ್ತಾಯ ಮಾಡಿದ್ದೇವೆ ಅಂದರೆ ಅವರಿಗೆ ಯಾವುದಾದ್ರೂ ಒಂದು ಇಬ್ಬರಲ್ಲಿ ಅಟ್ಲೀಸ್ಟ್ ಇಬ್ಬರು ಬಂದರೂ ಸಂತೋಷ, ಇಬ್ಬರಿಲ್ಲ ಅಟ್ಲೀಸ್ಟ್ ಒಬ್ಬರಿಗಾದರೂ ಯಾವುದೋ ಒಂದು ಸಚಿವ ಪೋಸ್ಟ್ ಕೊಡಬೇಕಂತ ಹೇಳ್ಬಿಟ್ಟು ನಾವು ಈ ರೀತಿ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರದಲ್ಲಿ. ಇಲ್ಲ, ಒಂದು ವೇಳೆ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಮಾಹಿತಿ ಪ್ರಕಾರ, ಆ ಥರ ಒಂದು ವೇಳೆ ನಿಜವಾಗ್ಲೂ ಕೆಲಸ ಮಾಡಿಲ್ಲ ಅಂದರೆ ಅವ್ರಿಗೆ ಟಿಕೆಟೇ ಕೊಡ್ತಾ ಇದ್ದಲ್ಲ ಫಸ್ಟ್ ಆಫ್ ಆಲು. ಸೊ ಅದು ಬೇರೆ, ಅವರು ಸತತವಾಗಿ 7 ಬಾರಿ ಗೆದ್ದಿದ್ದಾರೆ. ಒಂದು ವೇಳೆ ಮಾಹಿತಿ ನಿಜ ಆಗಿದ್ದರೆ ಅವ್ರು ಗೆದ್ದಿರಬಾರ್ದು. ಇನ್ನೊಂದು ಇನಿಷಿಯಲಿ ಅವರಿಗೆ ಟಿಕೆಟ್ ಕೂಡ ಕೊಟ್ಟಿರಬಾರ್ದು. ಸೊ ಅದಕ್ಕೆ ಇದ್ರ ಪ್ರಕಾರ ಏನಂದರೆ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ನಾವು ಈ ದಿನ ಈಗಾಗಲೇ ನಿನ್ನೆ ಕೇಂದ್ರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಕರ್ನಾಟಕ ರಾಜ್ಯದಿಂದ ಇಬ್ಬರಿಗೆ ಮಾದಿಗ ಸಮುದಾಯದಿಂದ ಟಿಕೆಟನ್ನು ನೀಡಲಾಗಿತ್ತು. ಇಬ್ಬರು ಚಿತ್ರದುರ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಗೋವಿಂದ ಕಾರಜೋಳರವರು ಮತ್ತು ವಿಜಯಪುರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಿಂದ ರಮೇಶ್ ಜಿಗಜಿಣಗಿ ಸಾಹೇಬರು, ಇವರಿಬ್ಬರು ಗೆದ್ದಿರೋದ್ರಿಂದ ಇಬ್ಬರಿಗೂ ರಾಜಕೀಯದಲ್ಲಿ ಅನುಭವ ಇದೆ. ಗೋವಿಂದ ಕಾರಜೋಳ ಸಾಹೇಬರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ಅನುಭವ ಮತ್ತು ಸಂಸದರಾಗಿ 7 ಬಾರಿ ಆಯ್ಕೆಯಾಗಿ ರಾಜಕೀಯ ಮಸ್ತದಿಯಾಗಿ ಅನುಭವವನ್ನು ಹೊಂದಿರತಕ್ಕಂಥ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ನಮ್ಮ ಸಮುದಾಯದ ಮುಖಂಡರಾಗಿ ಸಮುದಾಯದ ಏಳಿಗೆ ಸಲುವಾಗಿ ಅವರಿಗೆ ಕೊಡುವುದರಿಂದ ಅನೇಕ ಶೈಕ್ಷಣಿಕ, ಆರ್ಥಿಕ, ರಾಜಕೀಯವಾಗಿ ನಾವು ಸಬಲರಾಗುವಂಥ ನಿಟ್ಟಿನಲ್ಲಿ ಕಾರ್ಯಗಳು ರೂಪವಾಗ್ತವೆ ಅನ್ನೋ ಒಂದು ಮಾತನ್ನು ಹೇಳಿ ನಮ್ಮ ಸಮುದಾಯದ ವತಿಯಿಂದ ನಾವು ಅವರಿಗೆ ಸಚಿವ ಸಂಪುಟದಲ್ಲಿ ಕೊಡಲೇಬೇಕು ಅನ್ನೋ ಒಂದು ಒತ್ತಾಯ ವಿಜಯನಗರ ಜಿಲ್ಲೆ ಮಾದಿಗ ಮಹಾಸಭಾದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಪ್ರಾದೇಶಿಕವಾರು, ಜಾತಿವಾರು, ಪಕ್ಷವಾರು, ಯಾಕಂದರೆ NDA ಮೈತ್ರಿಕೂಟದ ಭಾಗವಾಗಿರುವಂಥ ಅನೇಕ ಪಕ್ಷಗಳಿಗೂ ಕೂಡ ಸ್ಥಾನಮಾನವನ್ನು ನೀಡಬೇಕಾಗತ್ತೆ. ಹೀಗೆ ಹಂಚಿಕೆ ವಿಚಾರದಲ್ಲಿ ಕೆಲವಷ್ಟು ರೀತಿಯ ನಿರೀಕ್ಷೆಗಳಿತ್ತು. ಮಾಜಿ CMಗಳಿಗೂ ಕೂಡ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಅದೃಷ್ಟ ಅವರಿಗೆ ಒಂದಿಲ್ಲ. ಇದೀಗ ರಮೇಶ್ ಜಿಗಜಿಣಗಿ ಮತ್ತು ಗೋವಿಂದ ಕಾರಜೋಳರ ಮಧ್ಯೆ ಒಬ್ಬರಿಗಾದರೂ ಕೂಡ ಕೊಡಿ ಎನ್ನುವ ಆಗ್ರಹವನ್ನು ವಿಜಯನಗರದಲ್ಲಿ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕೂಗು ತಲುಪುತ್ತೆ ಅಂತ? ಖಂಡಿತವಾಗಿ ದರ್ಶನ್, ಏನಂತ ಹೇಳಿದ್ರೆ ನಿನ್ನೆ ಅಷ್ಟೇ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ತಮ್ಮ ಜೊತೆಗೆ ಬರೋಬ್ಬರಿ 71 ಜನರನ್ನ ಸಚಿವರಾಗಿ ಕೂಡ ಇದೇ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅಂದ್ರೆ ಮೊದಲ 2 ಬಾರಿ ಅಧಿಕಾರವನ್ನು ಸ್ವೀಕರಿಸಿದಾಗ ಅವ್ರಿಗಿದ್ದಂತ ಒಂದು ಫ್ರೀ ಹ್ಯಾಂಡ್, ಅಂದ್ರೆ ಯಾವುದೇ ರೀತಿಯಾದಂತಹ ಸಚಿವ ಸಂಪುಟ ರಚನೆ ಮಾಡಬೇಕಾದ್ರೂ ಕೂಡ, ಸಚಿವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕಾದ್ರೂ ಕೂಡ ಅವರು ಸ್ವತಂತ್ರ ಆಗಿರ್ತಿದ್ರು ಮತ್ತು ಯಾವುದೇ ರೀತಿಯಾದಂತಹ ಜಾತಿ ಪ್ರಾತಿನಿಧ್ಯವನ್ನಾಗಿರ್ಬೋದು, ಜಾತಿವಾರು, ಪ್ರಾಂತಿವಾರು, ಇದು ಯಾವುದು ಕೂಡ ಅಷ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ. ಅವರಿಗೆ ಯಾವ್ದು ರೀತಿ ಅನುಕೂಲ ಇರ್ತಿತ್ತು ಅಥವಾ ಮೋದಿ ಅವರಿಗೆ ಯಾರು ಕಂಫರ್ಟಬಲ್ ಝೋನ್ ಅಲ್ಲಿ ಇರ್ತಾ ಇದ್ರು ಅವರನ್ನು ಮಾತ್ರ ತಗೋತಾ ಇದ್ರು ಸಂಪುಟಕ್ಕೆ. ಆದ್ರೆ ಈಗ NDA ಮಿತ್ರ ಪಕ್ಷವಾಗಿರೋದ್ರಿಂದ ಎಲ್ಲ ಒಂದು ಕಡೆ ಎಲ್ಲರನ್ನೂ ಕೂಡ ಅಳೆದು ತೂಗಿ ಜಾತಿವಾರು, ಪ್ರಾಂತ್ಯವಾರು ಎಲ್ಲ ರೀತಿಯಲ್ಲೂ ಕೂಡ ಸಮರೂಪಿಸುವುದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಆದ್ರೆ ಈಗ ಮತ್ತೊಂದು ಅಸಮಾಧಾನ ವಿಜಯನಗರ ಜಿಲ್ಲೆಯಲ್ಲಿ ಕೇಳಿ ಬಂದಿರುವಂತದ್ದು. ಮಾದಿಗ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ಎಸ್ಸಿ ಎಡಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ರಮೇಶ್ ಜಿಗಜಿಣಗಿ ಆಗಿರ್ಬೋದು, ಗೋವಿಂದ ಕಾರಜೋಳ ಅವರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಕೂಗು ವಿಜಯನಗರ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ದರ್ಶನ್. ಓಕೆ, ಥ್ಯಾಂಕ್ ಯು ಅರುಣ್, ನಿಮ್ಮ ಮಾಹಿತಿಗೆ.